ಗೃಹಲಕ್ಷ್ಮಿ ಹಣವನ್ನ ಏನು ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇಲ್ಲ. ಅದು ಬಿಹಾರ್ ಚುನಾವಣೆಗೆ ಬಳಕೆ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ MLC ಆಗಿರುವಂತ ಟಿ.ಐ. ಶರವಣ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ 2 ತಿಂಗಳು ಸೇರಿ ಸುಮಾರು 5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿಲ್ಲ. ಅದು 2 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಹಣವನ್ನ ಕೊಟ್ಟಿದ್ದೀವಿ ಅಂತೇಳಿ ಸದನದಲ್ಲಿ ಹೇಳ್ತಾರೆ. ಆದ್ರೆ ಆ ಹಣ ಗೃಹಲಕ್ಷ್ಮಿಯರಿಗೆ ಮುಟ್ಟಿಲ್ಲ. ಬಹುಶಃ ರಾಜ್ಯ ಸರ್ಕಾರ ಒಂದು ಗೌರವಾನ್ವಿತ ಮಂತ್ರಿಗಳು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ಮತ್ತು JDS ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ಬಂದಾಗಿಂದ ಚುನಾವಣೆ ಬಂದಾಗ ಅದ್ರ ಮುಂಚಿತವಾಗಿ ಹಣನ ಹಾಕ್ತಾರೆ. ಈಗ ಯಾವುದು ಬೈ ಎಲೆಕ್ಷನ್ ಇಲ್ಲ. ಬಹುಶಃ ಎಲೆಕ್ಷನ್ ಏನಾದ್ರು ಇದ್ದಿದ್ರೆ ಹಾಕ್ಬಿಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಇದು ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ಮಹಿಳೆಯರಿಗೆ ವಿಶೇಷವಾಗಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಇಲ್ಲಾಂದ್ರೆ ಒಂದು ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಮಾಡ್ಲಿ. 6 ತಿಂಗಳಿಗೆ ಒಂದ್ಸತಿ ನಾವು ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ಬಿಡ್ಲಿ. ಅಥವಾ ಬೈ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಿವಿ, ಬೇರೆ ಟೈಮಲ್ಲಿ ನಾವು ಹಾಕಕ್ ಆಗಲ್ಲ, ಬೇರೆ ದುಡ್ಡನ್ನ ತಗೊಂಡ್ಬಂದು ಇಲ್ಲ ಹಾಕೋದು, ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಹಾಕೋದು, ಇದನ್ನೇ ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ. ಖಜಾನೆ ಖಾಲಿ ಆಗಿದೆಯಾ ಅದನ್ನ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ಲಿ ಮುಖ್ಯಮಂತ್ರಿಗಳು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಭಾಯಿಸುವಂತವ್ರು ಇವತ್ತು ಕುರ್ಚಿ ಕದನದಲ್ಲಿ ಜನರ ಸಮಸ್ಯೆಗಳನ್ನ ಮರೆತು ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಬಿಜೆಪಿ JDS ಕೂಡ ಪ್ರಿವಿಲೇಜ್ ಮೂವ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಅದು ಆಗುತ್ತೆ. ಈ ಏನು ಗೃಹಲಕ್ಷ್ಮಿಯರ ಹಣ, ಪಂಚ ಗ್ಯಾರಂಟಿ ಹಣ ಬಿಹಾರ್ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡ್ತಿರುವಂತದ್ದು ಸರ್. ನಿಜ. ಈ ತರ ಚುನಾವಣೆ ಬಂದಾಗಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ATM ತರ ಕೆಲಸ ಮಾಡುತ್ತೆ. ತಾವು ಕೂಡ ನೋಡಿದೀರಾ. ಅದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಡೆಲ್ಲಿ ಚುನಾವಣೆ ಇರ್ಬೋದು, ಈಗ ಏನು ಆಗಿರತಕ್ಕಂಥ ಬಿಹಾರಿ ಚುನಾವಣೆ ಇರ್ಬೋದು, ಎಲ್ಲಾ ಕಡೆ ಕೂಡ ಅವ್ರಿಗೇನಾದ್ರು ನೆರವನ್ನ ಕೊಡ್ಬೇಕಾದ್ರೆ ನಮ್ಮ ರಾಜ್ಯದಿಂದನೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ವರ್ಗಾವಣೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರಂತ ಹೇಳಿ ನಾನು ಭಾವಿಸಿದ್ದೀನಿ. ಇದಿಷ್ಟು ಏನು ಟಿ.ಐ. ಶರವಣ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಹಿಳಾ ರಿಪಬ್ಲಿಕ್ ಬೆಳಗಾವಿ. ಗೃಹಲಕ್ಷ್ಮಿ ಹಣವನ್ನ ಏನು ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇಲ್ಲ. ಅದು ಬಿಹಾರ್ ಚುನಾವಣೆಗೆ ಬಳಕೆ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ MLC ಆಗಿರುವಂತ ಟಿ.ಐ. ಶರವಣ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ 2 ತಿಂಗಳು ಸೇರಿ ಸುಮಾರು 5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿಲ್ಲ. ಅದು 2 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಹಣವನ್ನ ಕೊಟ್ಟಿದ್ದೀವಿ ಅಂತೇಳಿ ಸದನದಲ್ಲಿ ಹೇಳ್ತಾರೆ. ಆದ್ರೆ ಆ ಹಣ ಗೃಹಲಕ್ಷ್ಮಿಯರಿಗೆ ಮುಟ್ಟಿಲ್ಲ. ಬಹುಶಃ ರಾಜ್ಯ ಸರ್ಕಾರ ಒಂದು ಗೌರವಾನ್ವಿತ ಮಂತ್ರಿಗಳು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ಮತ್ತು JDS ಹೋರಾಟವನ್ನ ಮಾಡ್ತೀವಿ. ಸರ್ಕಾರ ಬಂದಾಗಿಂದ ಚುನಾವಣೆ ಬಂದಾಗ ಅದ್ರ ಮುಂಚಿತವಾಗಿ ಹಣನ ಹಾಕ್ತಾರೆ. ಈಗ ಯಾವುದು ಬೈ ಎಲೆಕ್ಷನ್ ಇಲ್ಲ. ಬಹುಶಃ ಎಲೆಕ್ಷನ್ ಏನಾದ್ರು ಇದ್ದಿದ್ರೆ ಹಾಕ್ಬಿಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಇದು ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ಮಹಿಳೆಯರಿಗೆ ವಿಶೇಷವಾಗಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಇಲ್ಲಾಂದ್ರೆ ಒಂದು ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಮಾಡ್ಲಿ. 6 ತಿಂಗಳಿಗೆ ಒಂದ್ಸತಿ ನಾವು ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ಬಿಡ್ಲಿ. ಅಥವಾ ಬೈ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಿವಿ, ಬೇರೆ ಟೈಮಲ್ಲಿ ನಾವು ಹಾಕಕ್ ಆಗಲ್ಲ, ಬೇರೆ ದುಡ್ಡನ್ನ ತಗೊಂಡ್ಬಂದು ಇಲ್ಲ ಹಾಕೋದು, ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಹಾಕೋದು, ಇದನ್ನೇ ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ. ಖಜಾನೆ ಖಾಲಿ ಆಗಿದೆಯಾ ಅದನ್ನ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ಲಿ ಮುಖ್ಯಮಂತ್ರಿಗಳು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಭಾಯಿಸುವಂತವ್ರು ಇವತ್ತು ಕುರ್ಚಿ ಕದನದಲ್ಲಿ ಜನರ ಸಮಸ್ಯೆಗಳನ್ನ ಮರೆತು ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಬಿಜೆಪಿ JDS ಕೂಡ ಪ್ರಿವಿಲೇಜ್ ಮೂವ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಅದು ಆಗುತ್ತೆ. ಈ ಏನು ಗೃಹಲಕ್ಷ್ಮಿಯರ ಹಣ, ಪಂಚ ಗ್ಯಾರಂಟಿ ಹಣ ಬಿಹಾರ್ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡ್ತಿರುವಂತದ್ದು ಸರ್. ನಿಜ. ಈ ತರ ಚುನಾವಣೆ ಬಂದಾಗಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ATM ತರ ಕೆಲಸ ಮಾಡುತ್ತೆ. ತಾವು ಕೂಡ ನೋಡಿದೀರಾ. ಅದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಡೆಲ್ಲಿ ಚುನಾವಣೆ ಇರ್ಬೋದು, ಈಗ ಏನು ಆಗಿರತಕ್ಕಂಥ ಬಿಹಾರಿ ಚುನಾವಣೆ ಇರ್ಬೋದು, ಎಲ್ಲಾ ಕಡೆ ಕೂಡ ಅವ್ರಿಗೇನಾದ್ರು ನೆರವನ್ನ ಕೊಡ್ಬೇಕಾದ್ರೆ
ನಮ್ಮ ರಾಜ್ಯದಿಂದನೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ವರ್ಗಾವಣೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರಂತ ಹೇಳಿ ನಾನು ಭಾವಿಸಿದ್ದೀನಿ. ಇದಿಷ್ಟು ಏನು ಟಿ ಎ ಶರವಣ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಗೃಹಲಕ್ಷ್ಮಿ ಹಣವನ್ನ ಏನು ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇಲ್ಲ, ಅದು ಬಿಹಾರ್ ಚುನಾವಣೆಗೆ ಬಳಕೆ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ MLC ಆಗಿರುವಂತ ಟಿ ಎ ಶರವಣ್ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ 2 ತಿಂಗಳು ಸೇರಿ ಸುಮಾರು 5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿಲ್ಲ, ಅದು 2 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಹಣವನ್ನ ಕೊಟ್ಟಿದ್ದೀವಿ ಅಂತೇಳಿ ಸದನದಲ್ಲಿ ಹೇಳ್ತಾರೆ. ಆದ್ರೆ ಆ ಹಣ ಗೃಹಲಕ್ಷ್ಮಿಯರಿಗೆ ಮುಟ್ಟಿಲ್ಲ. ಬಹುಶಃ ರಾಜ್ಯ ಸರ್ಕಾರ ಒಂದು ಗೌರವಾನ್ವಿತ ಮಂತ್ರಿಗಳು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ಮತ್ತು JDS ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ಬಂದಾಗಿಂದ ಚುನಾವಣೆ ಬಂದಾಗ ಅದ್ರ ಮುಂಚಿತವಾಗಿ ಹಣನ ಹಾಕ್ತಾರೆ. ಈಗ ಯಾವುದು ಬೈ ಎಲೆಕ್ಷನ್ ಇಲ್ಲ. ಬಹುಶಃ ಎಲೆಕ್ಷನ್ ಏನಾದ್ರು ಇದ್ದಿದ್ರೆ ಹಾಕ್ಬಿಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಇದು ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ಮಹಿಳೆಯರಿಗೆ ವಿಶೇಷವಾಗಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಇಲ್ಲಾಂದ್ರೆ ಒಂದು ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಮಾಡ್ಲಿ. 6 ತಿಂಗಳಿಗೊಂದ್ಸತಿ ನಾವು ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ಬಿಡ್ಲಿ. ಅಥವಾ ಬೈ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಿವಿ, ಬೇರೆ ಟೈಮಲ್ಲಿ ನಾವು ಹಾಕಕ್ ಆಗಲ್ಲ, ಬೇರೆ ದುಡ್ಡನ್ನ ತಗೊಂಬಂದು ಇಲ್ಲ ಹಾಕೋದು, ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಹಾಕೋದು, ಇದನ್ನೇ ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ. ಖಜಾನೆ ಖಾಲಿ ಆಗಿದೆಯಾ ಅದನ್ನ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ಲಿ ಮುಖ್ಯಮಂತ್ರಿಗಳು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಭಾಯಿಸುವಂತವ್ರು ಇವತ್ತು ಕುರ್ಚಿ ಕದನದಲ್ಲಿ ಜನರ ಸಮಸ್ಯೆಗಳನ್ನ ಮರೆತು ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಬಿಜೆಪಿ JDS ಕೂಡ ಪ್ರಿವಿಲೇಜ್ ಮೂವ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಅದು ಆಗುತ್ತೆ. ಈ ಏನು ಗೃಹಲಕ್ಷ್ಮಿಯರ ಹಣ, ಪಂಚ ಗ್ಯಾರಂಟಿ ಹಣ ಬಿಹಾರ್ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡ್ತಿರುವಂತದ್ದು ಸರ್. ನಿಜ. ಈ ತರ ಚುನಾವಣೆ ಬಂದಾಗೆಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ATM ತರ ಕೆಲಸ ಮಾಡುತ್ತೆ. ತಾವು ಕೂಡ ನೋಡಿದ್ದೀರಾ. ಅದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಡೆಲ್ಲಿ ಚುನಾವಣೆ ಇರ್ಬೋದು, ಈಗ ಏನು ಆಗಿರತಕ್ಕಂಥ ಬಿಹಾರಿ ಚುನಾವಣೆ ಇರ್ಬೋದು, ಎಲ್ಲಾ ಕಡೆ ಕೂಡ ಅವ್ರಿಗೇನಾದ್ರು ನೆರವನ್ನ ಕೊಡ್ಬೇಕಾದ್ರೆ ನಮ್ಮ ರಾಜ್ಯದಿಂದನೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ವರ್ಗಾವಣೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರಂತ ಹೇಳಿ ನಾನು ಭಾವಿಸಿದ್ದೀನಿ. ಇದಿಷ್ಟು ಏನು ಟಿ ಎ ಶರವಣ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಗೃಹಲಕ್ಷ್ಮಿ ಹಣವನ್ನ ಏನು ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇಲ್ಲ, ಅದು ಬಿಹಾರ್ ಚುನಾವಣೆಗೆ ಬಳಕೆ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ MLC ಆಗಿರುವಂತ ಟಿ ಎ ಶರವಣ್ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ 2 ತಿಂಗಳು ಸೇರಿ ಸುಮಾರು 5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿಲ್ಲ, ಅದು 2 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಹಣವನ್ನ ಕೊಟ್ಟಿದ್ದೀವಿ ಅಂತೇಳಿ ಸದನದಲ್ಲಿ ಹೇಳ್ತಾರೆ. ಆದ್ರೆ ಆ ಹಣ ಗೃಹಲಕ್ಷ್ಮಿಯರಿಗೆ ಮುಟ್ಟಿಲ್ಲ. ಬಹುಶಃ ರಾಜ್ಯ ಸರ್ಕಾರ ಒಂದು ಗೌರವಾನ್ವಿತ ಮಂತ್ರಿಗಳು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ಮತ್ತು JDS ಹೋರಾಟವನ್ನ ಮಾಡ್ತೀವಿ. ಸರ್ಕಾರ ಬಂದಾಗಿಂದ ಚುನಾವಣೆ ಬಂದಾಗ ಅದ್ರ ಮುಂಚಿತವಾಗಿ ಹಣನ ಹಾಕ್ತಾರೆ. ಈಗ ಯಾವುದು ಬೈ ಎಲೆಕ್ಷನ್ ಇಲ್ಲ. ಬಹುಶಃ ಎಲೆಕ್ಷನ್ ಏನಾದ್ರು ಇದ್ದಿದ್ರೆ ಹಾಕ್ಬಿಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಇದು ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ಮಹಿಳೆಯರಿಗೆ ವಿಶೇಷವಾಗಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಇಲ್ಲಾಂದ್ರೆ ಒಂದು ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಮಾಡ್ಲಿ. 6 ತಿಂಗಳಿಗೊಂದ್ಸತಿ ನಾವು ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ಬಿಡ್ಲಿ. ಅಥವಾ ಬೈ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಿವಿ, ಬೇರೆ ಟೈಮಲ್ಲಿ ನಾವು ಹಾಕಕ್ ಆಗಲ್ಲ, ಬೇರೆ ದುಡ್ಡನ್ನ ತಗೊಂಬಂದು ಇಲ್ಲ ಹಾಕೋದು, ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಹಾಕೋದು, ಇದನ್ನೇ ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರ. ಖಜಾನೆ ಖಾಲಿ ಆಗಿದೆಯಾ ಅದನ್ನ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ಲಿ ಮುಖ್ಯಮಂತ್ರಿಗಳು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಭಾಯಿಸುವಂತವ್ರು ಇವತ್ತು ಕುರ್ಚಿ ಕದನದಲ್ಲಿ ಜನರ ಸಮಸ್ಯೆಗಳನ್ನ ಮರೆತು ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಬಿಜೆಪಿ JDS ಕೂಡ ಪ್ರಿವಿಲೇಜ್ ಮೂವ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಅದು ಆಗುತ್ತೆ. ಈ ಏನು ಗೃಹಲಕ್ಷ್ಮಿಯರ ಹಣ, ಪಂಚ ಗ್ಯಾರಂಟಿ ಹಣ ಬಿಹಾರ್ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡ್ತಿರುವಂತದ್ದು ಸರ್. ನಿಜ. ಈ ತರ ಚುನಾವಣೆ ಬಂದಾಗೆಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ATM ತರ ಕೆಲಸ ಮಾಡುತ್ತೆ.
ತಾವು ಕೂಡ ನೋಡಿದ್ದೀರಾ. ಅದು ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಡೆಲ್ಲಿ ಚುನಾವಣೆ ಇರ್ಬೋದು, ಈಗ ಏನು ಆಗಿರತಕ್ಕಂಥ ಬಿಹಾರಿ ಚುನಾವಣೆ ಇರ್ಬೋದು, ಎಲ್ಲಾ ಕಡೆ ಕೂಡ ಅವ್ರಿಗೇನಾದ್ರು ನೆರವನ್ನ ಕೊಡ್ಬೇಕಾದ್ರೆ ನಮ್ಮ ರಾಜ್ಯದಿಂದನೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ವರ್ಗಾವಣೆ ಮಾಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರಂತ ಹೇಳಿ ನಾನ್ ಭಾವಿಸಿದ್ದೀನಿ. ಇದಿಷ್ಟು ಏನು ಟಿ ಎ ಸರ್ವನ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ಪುಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.